ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಕೀಸ್ ಫ್ಲೈಯಿಂಗ್ ಫ್ರಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಎಲ್ಲರಿಗೂ. ಹಾಗೆ ಈ ಸಮಯದಲ್ಲಿ ನಾವು ಗಸಗಸೆ ಪಾಯಸನ ಮನೆಯಲ್ಲಿ ಮಾಡ್ತೀವಿ ಅಲ್ವಾ. ಸೊ ಆ ಗಸಗಸೆ ಪಾಯಸ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು 1/4 ಕಪ್ ಆಗುವಷ್ಟು ಗಸಗಸೆನ ತಗೊಳ್ಳಿ. ಅದಕ್ಕೆ ಒಂದು 6 ಬಾದಾಮಿ 6 ಗೋಡಂಬಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಫ್ರೈ ಮಾಡಿದ ಮೇಲೆ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿಬಿಟ್ಟು ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಅದಾದಮೇಲೆ ಪಾಯಸ ಮಾಡೋದಕ್ಕೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಳಿ. ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಮತ್ತೆ 1 ಕಪ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಬೆಲ್ಲ ಕರಗೋ ಹಾಗೆ ನೋಡ್ಕೊಳ್ಳಿ. ಬೆಲ್ಲ ಕರಗೋ ಟೈಮ್ನಲ್ಲಿ ನಾವು ಆವಾಗಲೇ ಪುಡಿ ಮಾಡ್ಕೊಂಡಿದ್ದೀವಿ ನೋಡಿ ಗಸಗಸೆ, ಅದನ್ನು ಸೇರಿಸ್ಕೊಬೇಕು. ಅದನ್ನು ಸೇರಿಸ್ಬಿಟ್ಟು ಹಾಗೇ ಕುದಿಯೋದಕ್ಕೆ ಬಿಡಬೇಕು. ಇವಾಗ ಒಂದು 1/4 ಕಪ್ ಆಗುವಷ್ಟು ಕಾಯಿ ತುರಿನ ಗ್ರೈಂಡ್ ಮಾಡಿಬಿಟ್ಟು ಜೊತೆಗೆ ಸೇರಿಸ್ಕೊಬೇಕು. ನೀರು ಗಟ್ಟಿಯಾಗಿದೆ ಅನ್ನೋವಾಗ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಹಾಗೆಯೇ ಸ್ವಲ್ಪ ಏಲಕ್ಕಿ ಹುಡಿನೂ ಸೇರಿಸ್ಕೊಳ್ಳಿ, ಪರಿಮಳ ಚೆನ್ನಾಗಿ ಬರುತ್ತೆ. ಹಾಗೆಯೇ ತುಪ್ಪದಲ್ಲಿ ನೀವು ದ್ರಾಕ್ಷಿ ಹಾಗೆ ಗೋಡಂಬಿನ ಹುರ್ಕೊಳ್ಳಿ. ಹಾಗೆ ಬಾದಾಮಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹುರ್ಕೋಬೋದು. ಜೊತೆಗೆ ಸೇರಿಸ್ಕೊಳ್ಳಿ, ಪಾಯಸದ ಜೊತೆಗೆ ಹಾಕ್ಬಿಟ್ಟು ಒಂದು 10 ನಿಮಿಷ ಹಾಗೇ ಕುದಿಸಿ. ಆವಾಗ ಸೂಪರ್ ಟೇಸ್ಟಿಯಾಗಿರುವಂಥ ಗಸಗಸೆ ಪಾಯಸ ರೆಡಿಯಾಗುತ್ತೆ. ಮಾಡೋದಕ್ಕೆ ತುಂಬಾ ಈಸಿ, ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಈ ಗಸಗಸೆ ಪಾಯಸ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.